ನಾನು ಈ ಡ್ರೆಸ್ ಅಲ್ಲಿ ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಮಾಡೋದ್ರ ಜೊತೆ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇನ್ನ ಉಳಿದಿದ್ದೆಲ್ಲ ಪೂರ್ತಿ ಮದ್ವೆಯಲ್ಲಿ ತೋರಿಸ್ತೀನಿ. ನಂಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬ್ಲಾಗರ್ ಬರ್ತಾರೆ ಅಂತ. ನೋಡ್ವಾ ಮತ್ತೆ ಅಲ್ಲೋಗಿ ನಮ್ಗಳ ಎಂಟ್ರಿ ಜೊತೆಗೆ ಒಳಗಡೆ ನೋಡಿ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. This is Ramita, this is Priyanka, and this is Pranjal Bodri. That is Asha. We are here to come marriage. So because ಇವಾಗ ನೋಡಿ ಮೇನ್ ಮ್ಯಾಟ್ರಿಕ್ ಬರೋಣ. ನಾವ್ ಆಕ್ಚುಲಿ ಬಂದಿದ್ದು ಇವತ್ತು ಒಬ್ರು ಮದ್ವೆಗೆ ಅಂತಂದ್ರೆ ಇವನ್ ಬಂದ್ಬಿಟ್ಟು ನಮ್ ಫ್ರೆಂಡ್ ಆಯ್ತಾ, ಇವ್ರ ಅಕ್ಕನ್ ಮದ್ವೆಗೆ ಅಂತಾನೆ ಬಂದಿದ್ದು. ಇವ್ರ ಮದ್ವೆ ಬಂದ್ಬಿಟ್ಟು ನಮ್ಮ ಸಕಲೇಶ್ಪುರದಲ್ಲಿರುವಂತಹ ಹೊಳೆಮಲ್ಲೇಶ್ವರ ಟೆಂಪಲ್ ಅಲ್ಲಿ ಮದ್ವೆ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಹೀಗೆ ಹುಡುಗ ಹುಡುಗಿ ಫುಲ್ ಖುಷಿಯಲ್ಲಿ ಮದ್ವೆ ಇದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು. ಹಾಗೆ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ನಮ್ಮ ಎಂಜಾಯ್ಮೆಂಟೇ ಬೇರೆ ಆಗಿತ್ತು. ಈ ರೀತಿ ಕಂಪ್ಲೀಟ್ ವ್ಲಾಗ್ನ ನೋಡಿ ನಾವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಯಾರಿಗೆಲ್ಲ ಈ ಸಕಲೇಶ್ಪುರದ ಹೊಳೆಮಲ್ಲೇಶ್ವರ ಟೆಂಪಲ್ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ. ಹಾಗೆ ಈ ಟೆಂಪಲ್ಗೆಲ್ಲ ಯಾರ್ಯಾರು ವಿಸಿಟ್ ಮಾಡಿದ್ರೆ ಒಂದು ಕಮೆಂಟ್ ಹಾಕಿ. ಇದೇ ಗ್ಯಾಪಲ್ಲಿ ಮದ್ವೆನೂ ನೋಡ್ಕೊ ಬನ್ನಿ. ಹಾಗೇನೆ ಈ ತರ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾವ್ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನೋಡಿ. ತೆಗೆದು ಹೊಡಿರಲ್ಲ, ಯಾರ್ಕೊಂಡು ಹೊಡಿರ ಮಗನ್ ಈ ಇಟ್ಟಿಗೆ ಪಡಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಯಶವಂತ್, ತಿಂಡಿ ಚೆನ್ನಾಗಿದ್ಯಾ ಹೇಳು ಆಯ್ತಾ? ಬೇಗ ತಿನ್ನು. ಕೌಂಟರ್ ಸಿಕ್ಕಿದ್ರೆ ನನಗೆ ಕಂಟೆಂಟ್. ಎಲ್ಲ ಬಿಟ್ಟು ಮಾಡೋದು ಚೆನ್ನಾಗಿದೆಯಾ? ಡವ್ ಮಾಡ್ಕೊಂಡು ಗೊತ್ತಿದ್ರು ಸುಮ್ಮನೆ ತಿಂತಿದ್ದೆ. ನನಗೆ ಗೊತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತ, ಆದ್ರೆ ಡವ್ ಮಾಡ್ತಿದ್ದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಂದು ತಿಂಡಿ ಆಗಿದೆ, ಸೊ ತಿಂಡಿ ಮಾಡ್ತಿಲ್ಲ. ಏನು ತಿಂಡಿ ತಿಂತೀನಿ? ಪಲಾವ್, ಕೇಸರಿ ಬಾತ್ ಹಾಕೋ ಬಂದಿಲ್ಲ ಏನೋ. ನಂದು ಸೇರ್ಸಿ ಹಂದಿ ತರ ಇವರೇ ತಿಂತಿದ್ದಾರೆ, ಸೊ ನಾನು ತಿಂತಿಲ್ಲ. ಈ ತರ ನಮ್ ಗ್ಯಾಂಗ್ ಅವ್ರು ನನಗೆ ರೇಗಿಸ್ಕೊಂಡು ತರ್ಲೆ ತುಂಟಾಟಕ್ಕೆ ಇಟ್ಲೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಹಾಲು ತುಪ್ಪ ಬಿಡೋಣ ಅಂತ ಬಂದ್ವಿ. ನಮ್ ಬಾಯ್ಸ್ ಫಸ್ಟ್ ಹೋಗಿ ಹಾಲು ತುಪ್ಪ ಬಿಟ್ಟು ಬಂದ್ರು. ನೆಕ್ಸ್ಟ್ ನಾವು ಕಮ್ಮಿ ಅನ್ಬಿಟ್ಟು ನಾವು ಹಾಲು ತುಪ್ಪ ಬಿಟ್ಟು ಅವರಿಗೆ ವಿಶ್ ಮಾಡಿ ಬಂದ್ವಿ. ಆಕ್ಚುಲಿ ಹಾಲು ತುಪ್ಪ ಬಿಡ್ತಿರುವಾಗ ನಾವು ಅಷ್ಟು ಸ್ಲೋ ಬಿಡ್ತಿದ್ವಿ ಅಂತ ಅಕ್ಕನೇ ಹೇಳ್ಬಿಟ್ರು. ಏನ್ ಹೆದರ್ಕೋತಿದ್ದೀರೇನ್ರು, ಆರಾಮಾಗಿ ಬಿಡಿ ಅಂತ ಅವ್ರು ಹೇಳಿ ಅವ್ರ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ನೆಕ್ಸ್ಟ್ ಈ ಕಡೆ ಊಟಕ್ಕೆ ಅಂತ ಬಂದ್ವಿ. ಊಟ ಮಾಡ್ತಿರ್ಬೇಕಾದ್ರೆ ಏನೆಲ್ಲ ಫನ್ ಎಂಟರ್ಟೈನ್ಮೆಂಟ್ ಮಜಾ ಇತ್ತು ಅಂತ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಊಟ ಹೇಗಿದೆಯಾ? ಇದು ಆಲೂಗಡ್ಡೆ ಕಬಾಬ್ ಚೆನ್ನಾಗಿದೆ. ಏನೆಲ್ಲ ಅರ್ಧಂಬರ್ಧಂ ಖಾಲಿನೇ ಮಾಡಿ. ಊಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಲೂಗಡ್ಡೆ ಕಬಾಬ್, ಇವರೆಲ್ಲ ನಾನ್ ವೆಜ್ ಪ್ರೇಮಿಗಳು ಬೇಜಾರಾಗಿದ್ದಾರೆ, ನಾಡ್ದಕ್ಕೋಸ್ಕರ ಕಾಯ್ತಾರೆ ನಮ್ನು ಬಿಟ್ಟು. ನೋಡಿ ಗೈಸ್, ಎಲ್ಲರದು ಊಟ ಆದ್ರು. ನೋಡು ವ್ಲಾಗರ್ ಅಂತೆ, ವ್ಲಾಗರ್ ಇವ್ರದೇ ಇನ್ನೂ ಊಟ ಆಗಿಲ್ಲ. ಅದನ್ನೇ ಆಟಾಡ್ಸಿ ಅದಕ್ಕೆ ಜಿಗುಪ್ಸೆ ಬೆಳೆಸಿ ತಿನ್ಬೇಕಾ ಬೇಡವಾ ಅಂತ ಅದಕ್ಕೆ ಆಟಾಡ್ಸ್ತಾಳೆ. ನೋಡಿ, ನೀವೇ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ಏನ್ ಮಾಡೋದು? ವಿಡಿಯೋ ಮಾಡ್ಬಿಟ್ಟು ನಾನು ಹೇಳಕ್ ಬಂದಾಗ ಕಟ್ ಮಾಡ್ದ, ಮತ್ತೆ ನಾನು ಆನ್ ಮಾಡ್ಸಿದ್ದೀನಿ. ಇದು ಇಷ್ಟ ತನಕ ಅವ್ರದೆಲ್ಲ ವಿಡಿಯೋ ಮಾಡಿ ನಾನು ಲಾಸ್ಟಿಗೆ ನೀಟಾಗಿ ತಿನ್ನಕ್ ಕೂತೆ. ಅಷ್ಟೊತ್ತಿಗೆ ಅವ್ರು ತಿಂದಾಗಿತ್ತು. ನಂದೇನಾದ್ರೂ ಪ್ರಾಬ್ಲಮ್ ನಿಂದೆ.
ನಾವ್ ಆ ಥರ ಊಟ ಮುಗಿಸ್ಕೊಂಡು ಹೊಟ್ಟೆ ಲೋಡ್ ಆಗಿತ್ತು ಅಂತ ಈ ಕಡೆ ಬಂದ್ಬಿಟ್ಟು ಏನಾದ್ರೂ ಮಾಡ್ಬೇಕಲ್ಲ ಅಂತ ಬಂದ್ವಿ. ಅದಾಗಿ ನೋಡಿದ್ರೆ ರೀಲ್ಸ್ ಮಾಡೋಣ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಓಕೆ, ನನಗೂ ಅದೇ ಬೇಕಿತ್ತು ಅಂತ ರೀಲ್ಸ್ ಮಾಡಿದ್ವಿ. ರೀಲ್ಸ್ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಪಾಪ ಅಕ್ಕನ್ ಕಳ್ಸೋ ಟೈಮ್ ಬಂದೇ ಬಿಟ್ಟಿತ್ತು. ಐ ಮೀನ್ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆಗ ನೋಡಿ ಈ ಕಡೆ ನಮ್ಮ ಹುಡುಗ ಯಾವ ತರ ಡ್ರಾಮಾ ಮಾಡ್ತಿದ್ದ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನನ್ಸು ಅಳ್ತಿದ್ಯಾ, ಫೀಲ್ ಅಲ್ಲಿ ಇದೆಯಾ? ನೆಕ್ಸ್ಟ್ ನಿಂದ ಹೆಂಗೆ ಅಂತ ಯೋಚನೆ ಮಾಡ್ತಿದ್ಯಾ? ಇದ್ರಲ್ಲಿ ಯಾರು ಹೇಳಲ್ಲ, ಎಲ್ಲ ಮನೆಗೆ ಖುಷಿ ಪಟ್ಟು ಕಳಿಸ್ತಾರೆ. ಬಾಯ್ ಬಾಯ್ ಹೊಲ್ಟ್ಬಿಡೋದ್ಲಿ ಅಂತ ಖುಷಿ ಆಗ್ತಿದೆ ಒಂದ್ಸಲಿ. ನಂದು ಯಾವಾಗ ಅಂತ ಫೀಲ್ ಮಾಡ್ತಿದ್ದಾಳು ಅವಳು. 100%. ಅವಳ್ದು ಯೋಚನೆ ಮಾಡ್ತಿದ್ದಾಳೆ ಫ್ಯೂಚರ್. ಹೊರಗಡೆ ಬರೋದು ಅಪ್ಪ ಬಂದ್ರೆ ಮಟನ್ ತಿನ್ನಕ್ಕೆ ಯಾವಾಗ? ನಾಡಿದ್ದ ಫುಲ್ ರೆಡಿ ಮಟನ್ನಿಗೋಸ್ಕರ. ನಾಳೆ ರಜಾ ಹಾಕಿಸ್ತಿದ್ದೀನಿ, ನಾಡ್ದು ರಜಾ ಹಾಕಿಸ್ತಿದೀವಿ. ಅರೆ ನಾನಿರಲ್ಲ ಅನ್ಕೊಂಡಿದ್ದೀನಿ. ಈ ರೀತಿ ನಮ್ಮ ಫ್ರೆಂಡ್ಸ್ ಜೊತೆ ಇದೊಂದು ಡೇ ಕಳ್ದೋಗಿದ್ದೇ ಗೊತ್ತಾಗ್ಲಿಲ್ಲ. ಹಾಗೇನೆ ಅಕ್ಕನ್ನ ಕಳಿಸ್ಬಿಟ್ಟು ಅವ್ರಿಗೊಂದು ಬಾಯ್ ಹೇಳಿ ವಿಶಸ್ ಮಾಡಿ ನಾವ್ ಈ ತರ ಅವ್ರ ಗಾಡಿ ಹೊರಡ್ಲಿ ಅಂತ ವೇಟ್ ಮಾಡ್ತಿದ್ವಿ. ಹಾಗೆ ಅವ್ರಿಗೂ ಬಾಯ್ ಹೇಳಿ ನನ್ನ ಫ್ರೆಂಡ್ಸಿಗೂ ಬಾಯ್ ಹೇಳಿ ನಾನು ಯಾವ ತರ ಹೊರಟೆ ಅಂತ ನೋಡಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NV. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್ ಓಕೆ ಗೈಸ್, ಬೈ ಬೈ. ಬಾಯ್ ಬಾಯ್. ಪ್ರಿಯಾಂಕಾ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮಾಡಿರೋ ಅನ್ಫಾಲೋ ಮಾಡಿ ಅಷ್ಟೇ. ನಾನು ಹೇಟರ್ಸ್ ಮಾತು ನಂಬೇಡಿ. ಹೌದು. ಪ್ರಿಯಾಂಕಾ